ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್. ಇದು ಈಸಿ ಆ್ಯಂಡ್ ಯುನಿಕ್ ಕ್ರೋಶೆಟ್ ಟ್ಯುಟೋರಿಯಲ್. ಇವತ್ತು ನಾನು ಈ ಡ್ರೆಸ್ ಹೇಗೆ ಕ್ರೋಶೆಟ್ ಮಾಡೋದು ಅಂತ ತಿಳಿಸ್ಕೊಡ್ತಿದ್ದೀನಿ. ಈ ವಿಡಿಯೋದಲ್ಲಿ ನಾನು ಓನ್ಲಿ ಶಾರ್ಟ್ಸ್ನ ಕ್ರೋಶೆಟ್ ಮಾಡೋದನ್ನು ಡೀಟೇಲ್ಡಾಗಿ ಹೇಳ್ಕೊಡ್ತೀನಿ. ಈ ಟಾಪ್ ಟ್ಯುಟೋರಿಯಲ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇಲ್ಲಿ ನಾನು 2 to 3 ಇಯರ್ಸ್ ಮಗುಗೆ ಈ ಡ್ರೆಸ್ ಕ್ರೋಶೆಟ್ ಮಾಡಿದ್ದೀನಿ. ಹಾಗಾದರೆ ಈಗ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಾನು 3mm ಕ್ರೋಶೆಟ್ ಹುಕ್ನ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ವೈಟ್ ಕಲರ್ ಅಕ್ರೈಲಿಕ್ ಯಾರ್ನ್ ತಗೊಂಡಿದ್ದೀನಿ. ಫಸ್ಟಿಗೆ ನಾನಿಲ್ಲಿ ಸ್ಲಿಪ್ ನಾಟ್ ಹಾಕೊಳ್ತಾ ಇದ್ದೀನಿ. ನೋಡಿ, ಹೀಗೆ ಸ್ಲಿಪ್ ನಾಟ್ ಹಾಕೊಂಡೆ. ಈಗ ಇದರೊಳಗೆ ಚೈನ್ ಹಾಕ್ಕೊಳ್ತೀನಿ. ನೋಡಿ, 1, ನೆಕ್ಸ್ಟ್ 2, ಟೋಟಲ್ ನಾನು 126 ಹಾಕ್ಕೊಳ್ತೀನಿ. ಅಂದರೆ ಈಗ ಸುತ್ತಳತೆ ಎಷ್ಟಿದೆ ಅಂತ ನೋಡ್ಕೋಬೇಕು. ಸೊ ಅಷ್ಟು ತಗೊಳ್ತಾ ಇದ್ದೀನಿ. ನಾನಿಲ್ಲಿ 2 to 3 ಇಯರ್ಸ್ ಮಗುಗೆ ಮಾಡ್ತಾ ಇರೋದು. ನೋಡಿ, 126 ಚೈನ್ ಹಾಕಿದ್ದೀನಿ ನಾನು. ಈಗ ನಾನು ಮೆಜರಿಂಗ್ ಟೇಪಲ್ಲಿ ತೋರಿಸ್ತಾ ಇದ್ದೀನಿ ಎಷ್ಟು ಸೆಂಟಿಮೀಟ್ರ್ ಇದೆ ಅಂತ. ಏಕೆಂದರೆ ಇದು ಒಬ್ಬೊಬ್ಬರು ಕೈ ಮೇಲೂ ಡಿಫ್ರೆನ್ಸ್ ಆಗುತ್ತೆ. ನೀವು ಟೈಟ್ ಅಥವಾ ಲೂಸ್ ಹಾಕ್ತೀರಾ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಸೊ ಒಂದು ಸರಿ ಸೆಂಟಿಮೀಟ್ರಲ್ಲಿ ನೀವು ಕರೆಕ್ಟಾಗಿ ಚೆಕ್ ಮಾಡ್ಕೋಬೇಕು. ನಾನು ಇಲ್ಲಿ 54 ಸೆಂಟಿಮೀಟ್ರಷ್ಟು ಅಳತೆ ತಗೊಂಡಿದ್ದೀನಿ, ಸೊಂಟದ ಅಳತೆ. ಅವರು ಡ್ರೆಸ್ ಅಳತೆ ಡೈರೆಕ್ಟ್ ಕೊಟ್ಟಿರೋದ್ರಿಂದ ನಾನು ಕರೆಕ್ಟ್ ಅದ್ರ ಮೆಜರ್ಮೆಂಟಿಗೆ ಮಾಡ್ತಾಯಿದ್ದೀನಿ. ಸೊ ನಾವಿಲ್ಲಿ ಶಾರ್ಟ್ಸಿಗೆ ಎಲಾಸ್ಟಿಕ್ ಇರುತ್ತಲ್ಲ, ಸೊ ನಾನು ಟಾಪ್ ಸೈಜ್ನ ತೊಗೊಳ್ತಾ ಇದ್ದೀನಿ. ಸೊ ಟಾಪಲ್ಲಿ ನಾನು ಸೊಂಟದ ಅಳತೆ ಎಷ್ಟಿದೆ ಅಂತ ನಾನು ನೋಡಿ ತೊಗೊಳ್ತಾ ಇದ್ದೀನಿ. ಸೊ ಏಕೆಂದರೆ ನಾವಿಲ್ಲಿ ಎಲಾಸ್ಟಿಕ್ ಇರುತ್ತಲ್ವ, ಸೊ ಎಕ್ಸಾಕ್ಟ್ ಈ ಅಳತೆಗೆ ತೊಗೊಳಕ್ಕಾಗಲ್ಲ, ಸ್ವಲ್ಪ ದೊಡ್ಡ ತೊಗೋಬೇಕು. ಸೊ ನಾನು ಟಾಪ್ದ ಸೊಂಟದ ಅಳತೆ ತೊಗೊಳ್ತಾ ಇದ್ದೀನಿ. ಸೊ ಟೈ ಇಡೋದ್ರಿಂದ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೋದು. ಈಗ ನೆಕ್ಸ್ಟು ನಾನು ಇಷ್ಟಾದಮೇಲೆ ಫಸ್ಟ್ ಚೈನ್ ಇದೆ ಅಲ್ವಾ, ಇನ್ನೊಂದು ಎಂಡು. ಸೊ ಅದಕ್ಕೆ ನಾವು ಲಾಸ್ಟ್ ಎಂಡನ್ನ ಜಾಯಿನ್ ಮಾಡಬೇಕು, ಒಂದು ಸರ್ಕಲ್ ಮಾಡಬೇಕು. ಸೊ ನಾನೀಗ ಫಸ್ಟ್ ಚೈನಿಗೆ ಹುಕ್ನ ಇನ್ಸರ್ಟ್ ಮಾಡಿ ಒಂದು ಸ್ಲಿಪ್ ಸ್ಟಿಚ್ ಹಾಕ್ತೀನಿ. ಹೀಗೆ ಒಂದು ಸ್ಲಿಪ್ ಸ್ಟಿಚ್ ಹಾಕಿದ್ದೀನಿ ನೋಡಿ. ನೋಡಿ, ಈಗ ಚೈನ್ ಹಾಕ್ತೀನಿ. 1, 2. ಸೊ 2 ಚೈನ್ ಆದಮೇಲೆ ಸೆಕೆಂಡ್ ಚೈನಿಗೆ ನಾನು ಒಂದು ಡಬಲ್ ಕ್ರೋಶೆಟ್ ಹಾಕ್ತೀನಿ. ಮತ್ತು ನಾನು 3ನೇ ಚೈನಿಗೆ ಒಂದು ಡಬಲ್ ಕ್ರೋಶೆಟ್ ಹಾಕ್ತೀನಿ. ಸೊ ಇದು ಫಸ್ಟ್ ರೋ ಪೂರ್ತಿ ಈ ಥರ ಡಬಲ್ ಕ್ರೋಶೆಟ್ ಹಾಕ್ತಾ ಹೋಗಬೇಕು ಫುಲ್ ಎಂಡ್ವರೆಗೂ. ಟೋಟಲ್ ನಾವು ಏನು 126 ಚೈನ್ ಹಾಕಿದ್ವಲ್ಲ, ಸೊ 126 ಡಬಲ್ ಕ್ರೋಶೆಟ್ ಆಗುತ್ತೆ. ನೋಡಿ, ಇಲ್ಲಿ ಕಂಪ್ಲೀಟ್ ಇಲ್ಲಿವರೆಗೂ ನಾನು ಹಾಕಿ ತೋರಿಸ್ತೀನಿ. ನೋಡಿ, ಇಲ್ಲಿ ಎಂಡ್ವರೆಗೂ ಹಾಕಿದ್ದೀನಿ. ಸೊ ಈಗ ನೆಕ್ಸ್ಟು ಫಸ್ಟ್ ಸ್ಟಿಚ್ ಇದೆಯಲ್ಲ, ಅದನ್ನು ಜಾಯಿನ್ ಮಾಡ್ತಾ ಇದ್ದೀನಿ ಸ್ಲಿಪ್ ಸ್ಟಿಚ್ ಹಾಕಿ. ಈಗ 3 ಚೈನ್ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಸ್ಟಿಚ್ಚಿಗೆ ಒಂದು ಡಬಲ್ ಕ್ರೋಶೆಟ್ ಹಾಕ್ತಾ ಇದ್ದೀನಿ. ಮತ್ತು ನೆಕ್ಸ್ಟ್ ಸ್ಟಿಚ್ಚಿಗೆ ಮತ್ತೊಂದು ಡಬಲ್ ಕ್ರೋಶೆಟ್. ಸೊ ಈ ರೋನು ಕಂಪ್ಲೀಟ್ ಡಬಲ್ ಕ್ರೋಶೆಟ್ ಹಾಕ್ತಾ ಹೋಗಬೇಕು. ಎಲ್ಲ ಸ್ಟಿಚಸ್ಸಿಗೂ ಒಂದೊಂದು ಡಬಲ್ ಕ್ರೋಶೆಟ್ ಹಾಕ್ತಾ ಹೋಗಬೇಕು. ನೋಡಿ, ಕಂಪ್ಲೀಟ್ ಇಲ್ಲಿವರೆಗೂ ಹಾಕಿ ತೋರಿಸ್ತೀನಿ. ನೋಡಿ, ಇಲ್ಲಿ ಕಂಪ್ಲೀಟ್ ಹಾಕಿದ್ದೀನಿ. ಈ ರೋ ಕೂಡ ಕಂಪ್ಲೀಟ್ ಡಬಲ್ ಕ್ರೋಶೆಟ್ ಹಾಕಿದ್ದೀನಿ. ಈಗ ಫಸ್ಟ್ ಸ್ಟಿಚ್ಚಿಗೆ ನಾನು ಮತ್ತೆ ಸ್ಲಿಪ್ ಸ್ಟಿಚ್ ಹಾಕ್ತಾ ಇದ್ದೀನಿ. ಈಗ ನೆಕ್ಸ್ಟ್ ಮತ್ತೆ
3 ಚೈನ್ ಹಾಕ್ಕೊಳ್ತಾ ಇದ್ದೀನಿ. ಸೇಮ್ ಸ್ಟಿಚ್ಚಿಗೆ ನಾನು ಡಬಲ್ ಕ್ರೋಶೆಟ್ ಹಾಕ್ತಾ ಇದ್ದೀನಿ ನೋಡಿ. ಮತ್ತೊಂದು ಡಬಲ್ ಕ್ರೋಶೆಟ್ ಹಾಕ್ತೀನಿ ಸೇಮ್ ಸ್ಟಿಚ್ಚಿಗೆ. ಸೊ ಇಲ್ಲಿ ಫಸ್ಟ್ 3 ಚೈನ್ ಏನು ಹಾಕ್ಕೊಂಡಿದ್ವಿ ಅದು ಒಂದು ಡಬಲ್ ಕ್ರೋಶೆಟಿಗೆ ಸಮ. ಹಾಗಾದರೆ ನಾನಿಲ್ಲಿ 3 ಡಬಲ್ ಕ್ರೋಶೆಟ್ ಹಾಕಿದ್ದೀನಿ ಅಂತ. ನೆಕ್ಸ್ಟು 1 2 ಸ್ಟಿಚ್ನ ಸ್ಕಿಪ್ ಮಾಡಿ 3ನೇದಕ್ಕೆ ಮತ್ತೆ ಒಂದು ಡಬಲ್ ಕ್ರೋಶೆಟ್ ಹಾಕ್ತಾ ಇದ್ದೀನಿ. ಮತ್ತೆ ಒಂದು ಡಬಲ್ ಕ್ರೋಶೆಟ್ ಹಾಕ್ತಾ ಇದ್ದೀನಿ 2ನೇದಿದು. ಈಗ ಮತ್ತೆ 3ನೇ ಡಬಲ್ ಕ್ರೋಶೆಟ್ ಹಾಕ್ತಾ ಇದ್ದೀನಿ ಸೇಮ್ ಸ್ಟಿಚ್ಚಿಗೆ. ಸೊ ಮತ್ತೆ ನೆಕ್ಸ್ಟು 2 ಸ್ಕಿಪ್ ಮಾಡಿ 3ನೇದಕ್ಕೆ ಮತ್ತೆ 3 ಡಬಲ್ ಕ್ರೋಶೆಟ್ ಹಾಕ್ತೀನಿ ನೋಡಿ. 1 2 3. ಇದೇ ಥರ 2 ಸ್ಟಿಚ್ ಸ್ಕಿಪ್ ಮಾಡಿ 3ನೇದಕ್ಕೆ 3 ಡಬಲ್ ಕ್ರೋಶೆಟ್ ಆ ಥರ ಹಾಕ್ತಾ ಹೋಗಬೇಕು. ರೋ ಕಂಪ್ಲೀಟ್ ರೋ ಇದೇ ಥರ ಹಾಕ್ತಾ ಹೋಗ್ತೀನಿ. ನೋಡಿ ಇಲ್ಲಿ ಕಂಪ್ಲೀಟ್ ನಾನು ಇಲ್ಲಿವರೆಗೂ ಹಾಕಿ ತೋರಿಸ್ತೀನಿ. ಕಂಪ್ಲೀಟ್ ಇಲ್ಲಿ ಎಂಡ್ವರೆಗೂ ಹಾಕಿದ್ದೀನಿ. ಸೊ ಲಾಸ್ಟಿಗೆ ಮತ್ತೆ 2 ಸ್ಟಿಚ್ನ ಸ್ಕಿಪ್ ಮಾಡಿ ಫಸ್ಟ್ ಸ್ಟಿಚ್ಚಿಗೆ ನಾನಿಲ್ಲಿ ಸ್ಲಿಪ್ ಸ್ಟಿಚ್ ಹಾಕ್ತಾ ಇದ್ದೀನಿ. ನೆಕ್ಸ್ಟು ಮತ್ತೆ 3 ಚೈನ್ ಹಾಕಬೇಕು. ಟರ್ನ್ ಮಾಡಿ ಫಸ್ಟ್ ಸ್ಪೇಸ್ ಇದೆ ಅಲ್ವಾ ಆ ಸ್ಪೇಸಿಗೆ 2 ಡಬಲ್ ಕ್ರೋಶೆಟ್ ಹಾಕಬೇಕು. ಅಂದರೆ ಟೋಟಲ್ 3 ಡಬಲ್ ಕ್ರೋಶೆಟ್ ಹಾಕ್ದಂಗೆ. ಫಸ್ಟ್ 3 ಚೈನ್ ಹಾಕ್ಕೊಂಡಿರ್ತೀವಲ್ಲ ಅದು 1 ಡಬಲ್ ಕ್ರೋಶೆಟ್ ಹಾಗೆ ಕನ್ಸಿಡರ್ ಮಾಡಬೇಕು. ಸೊ ನೆಕ್ಸ್ಟು ಡೈರೆಕ್ಟ್ ನೆಕ್ಸ್ಟ್ ಸ್ಪೇಸ್ ಇದೆಯಲ್ಲ ಅಲ್ಲಿ 3 ಡಬಲ್ ಕ್ರೋಶೆಟ್ ಹಾಕ್ತೀನಿ. 1 2 3. ನೆಕ್ಸ್ಟ್ ಸ್ಪೇಸಿಗೆ 3 ಡಬಲ್ ಕ್ರೋಶೆಟ್. 1 2 3. ಸೊ ಇದೇ ರೀತಿ ನೆಕ್ಸ್ಟ್ ಸ್ಪೇಸಿಗೆ ಮತ್ತೆ 3 ಡಬಲ್ ಕ್ರೋಶೆಟ್. ಅದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಈ ರೋ ಪೂರ್ತಿ ಅದೇ ಥರ ಸೇಮ್ ರಿಪೀಟ್ ಮಾಡ್ತಾ ಹೋಗಬೇಕು. ಎಲ್ಲ ಸ್ಪೇಸಿಗೂ 3 ಡಬಲ್ ಕ್ರೋಶೆಟ್ ಹಾಕ್ತಾ ಹೋಗಬೇಕು. ಸೊ ನೋಡಿ ನಾನೀಗ ಈ ರೋ ಕಂಪ್ಲೀಟ್ ಹಾಕಿ ತೋರಿಸ್ತೀನಿ. ಇಲ್ಲಿವರೆಗೂ ನೋಡಿ ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ವರೆಗೂ ನಾನು ಹಾಕಿದ್ದೀನಿ. ಸೊ ಈಗ ಮತ್ತೆ ಫಸ್ಟ್ ಸ್ಟಿಚ್ಚಿಗೆ ನಾನು ಸ್ಲಿಪ್ ಸ್ಟಿಚ್ ಹಾಕ್ತಾ ಇದ್ದೀನಿ. ಅಗೇನ್ ಈಗ ಮತ್ತೆ 3 ಚೈನ್ ಹಾಕಿ ಟರ್ನ್ ಮಾಡ್ಕೊಳ್ತೀನಿ. ಸೇಮ್ ಸ್ಪೇಸಿಗೆ ಮತ್ತೆ 2 ಡಬಲ್ ಕ್ರೋಶೆಟ್ ಸ್ಟಾರ್ಟಿಂಗಿಗೆ. ನೆಕ್ಸ್ಟ್ ಸ್ಪೇಸಿಗೆ 3 ಡಬಲ್ ಕ್ರೋಶೆಟ್. ಅಗೇನ್ ಮತ್ತೆ ನೆಕ್ಸ್ಟ್ ಸ್ಪೇಸಿಗೆ 3 ಡಬಲ್ ಕ್ರೋಶೆಟ್. ಸೊ ಇದೇ ಥರ ಎಲ್ಲ ಸ್ಪೇಸ್ಗೂ 3 ಡಬಲ್ ಕ್ರೋಶೆಟ್ ಹಾಕ್ತಾ ಹೋಗಬೇಕು.
ನೋಡಿ ಈ ಥರ ಪ್ಯಾಟರ್ನ್ ಬರುತ್ತೆ ನಮಗೆ. ಸೊ ನಾನಿಲ್ಲಿ ಇದೇ ಥರ ನಾನು ರೋ 19ವರೆಗೂ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ ಸೇಮ್ ಸ್ಟೆಪ್. ನೋಡಿ ಕಂಪ್ಲೀಟ್ ನಾನು ರೋ 19ವರೆಗೂ ಹಾಕಿದ್ದೀನಿ. ಇದು ನಾನು ಎಷ್ಟಿದೆ ಅಂತ ಮೆಜರ್ ಮಾಡಿ ನೋಡ್ತಾ ಇದ್ದೀನಿ ಸೆಂಟಿಮೀಟ್ರಲ್ಲಿ. ಇದರಲ್ಲಿ 18 ಸೆಂಟಿಮೀಟರ್ ಇದೆ. ಇದು 26 ಸೆಂಟಿಮೀಟರ್ ಇದೆ. ಈಗ ನೆಕ್ಸ್ಟ್ ನಾವು ಏನು ಮಾಡಬೇಕು, ಫಸ್ಟ್ ಸೆಂಟರ್ನ ನಾವು ನೋಟ್ ಮಾಡ್ಕೋಬೇಕು, ಅಂದರೆ ಈಕ್ವಲಿ ಪಾರ್ಟಿಷನ್ ಮಾಡಬೇಕು. ನಾನು ಟೋಟಲ್ ನನಗೆ ಈ ಕಡೆ 16 ಬ್ಲಾಕ್ ಇರುತ್ತೆ, ಕೌಂಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ 2 ಸೈಡ್ ಕೂಡ ಈಕ್ವಲಿ 16 ಬ್ಲಾಕ್ನ ಕೌಂಟ್ ಮಾಡಿಕೊಂಡು ಮಿಡಲಲ್ಲಿ ನಾನು ಹುಕ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ನೋಡಿ ಈ ಕಡೆನೂ ನಂಗೆ 16 ಬ್ಲಾಕ್ಸ್ ಇದೆ. ಸೊ ಈ ಥರ ನಾವು ಸೆಂಟರ್ನ ನಾವು ಫೈನ್ ಮಾಡ್ಕೋಬೇಕು. ಸೊ ಈಗ ಥ್ರೆಡನ್ನು ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಸೆಂಟ್ರಲ್ಲಿ. ನೆಕ್ಸ್ಟು 3 ಚೈನ್ನ ಒಂದು ಡಬಲ್ ಕ್ರೋಶೆಟ್ ಹಾಗೆ ಕನ್ಸಿಡರ್ ಮಾಡ್ತೀನಿ. ಸೊ ನೆಕ್ಸ್ಟ್ ಅದೇ ಸ್ಪೇಸಿಗೆ 2 ಡಬಲ್ ಕ್ರೋಶೆಟ್, ಅಂದರೆ ಟೋಟಲ್ 3 ಡಬಲ್ ಕ್ರೋಶೆಟ್ ಆದ ಹಾಗೆ. ಅಗೇನ್ ನೆಕ್ಸ್ಟು ಸ್ಪೇಸಿಗೆ ಡೈರೆಕ್ಟ್ 3 ಡಬಲ್ ಕ್ರೋಶೆಟ್, 1 2 3. ಮತ್ತು ನೆಕ್ಸ್ಟ್ ಸ್ಪೇಸಿಗೆ 3 ಡಬಲ್ ಕ್ರೋಶೆಟ್, 1. ಇದೇ ಥರ ಇಲ್ಲಿ ಎಂಡ್ವರೆಗೂ ಹಾಕಿ ತೋರಿಸ್ತೀನಿ ನೋಡಿ. ಕರೆಕ್ಟ್ ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ವರೆಗೂ ಹಾಕಿದ್ದೀನಿ. ಅಗೇನ್ ಇನ್ನೊಂದು ಹೋಲ್ ಕಾಣಿಸ್ತಿದೆಯಲ್ಲ ಸ್ಪೇಸು, ಅಲ್ಲಿಗೆ ಮತ್ತೆ 3 ಡಬಲ್ ಕ್ರೋಶೆಟ್ ಹಾಕಬೇಕು. ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಂತ ಲಾಸ್ಟ್ನೇದು ತೋರಿಸ್ತಾ ಇದ್ದೀನಿ, ಲಾಸ್ಟ್ ಸ್ಪೇಸ್ ಕೂಡ. ಸೊ ಲಾಸ್ಟ್ ಸ್ಪೇಸ್ ಕೂಡ 3 ಡಬಲ್ ಕ್ರೋಶೆಟ್ ಆದಮೇಲೆ ಫಸ್ಟ್ ಸ್ಟಿಚ್ಚಿಗೆ ಮತ್ತೆ ಸ್ಲಿಪ್ ಸ್ಟಿಚ್ ಹಾಕಬೇಕು. ಈಗ ಮತ್ತೆ ನೆಕ್ಸ್ಟ್ ರೋ ಸ್ಟಾರ್ಟ್ ಮಾಡೋಣ. 3 ಚೈನ್ ಹಾಕ್ಕೊಳ್ತೀನಿ, ಟರ್ನ್ ಮಾಡಿ ಸೇಮ್ ಸ್ಪೇಸಿಗೆ 2 ಡಬಲ್ ಕ್ರೋಶೆಟ್, 1 2. ಹಾಗೆ ನೆಕ್ಸ್ಟ್ ಸ್ಪೇಸಿಗೆ 3 ಡಬಲ್ ಕ್ರೋಶೆಟ್. ನೋಡಿ ನೆಕ್ಸ್ಟ್ ಸ್ಪೇಸ್ ಕಾಣಿಸ್ತಿದೆ ಅಲ್ವಾ, ಇಲ್ಲಿಗೆ ನಾನು 3 ಡಬಲ್ ಕ್ರೋಶೆಟ್ ಹಾಕ್ತೀನಿ. 1 2 3. ನೆಕ್ಸ್ಟ್ ಈ ರೋ ಕೂಡ ಸೇಮ್ ಅದೇ ಥರ ರಿಪೀಟ್ ಮಾಡ್ತಾ ಹೋಗಬೇಕು ಎಂಡ್ವರೆಗೂ. ನೋಡಿ ನಾನು ಕಂಪ್ಲೀಟ್ ಮತ್ತು ಆ ರೋನು ಕಂಪ್ಲೀಟ್ ಮಾಡಿದ್ದೀನಿ. ಲಾಸ್ಟ್ ಒಂದು ಸ್ಪೇಸಿಗೆ ನಾನು ತೋರಿಸ್ತಾ ಇದ್ದೀನಿ, ಮತ್ತು 3 ಡಬಲ್ ಕ್ರೋಶೆಟ್ ಹಾಕಬೇಕು. ಆದಮೇಲೆ ಫಸ್ಟ್ ಸ್ಟಿಚ್ಚಿಗೆ ನಾನು ಸ್ಲಿಪ್ ಸ್ಟಿಚ್ ಹಾಕಬೇಕು.
ಸೊ ಇದೇ ಥರ ನಿಮಗೆ ಎಷ್ಟು ಉದ್ದ ಬೇಕು ಅಲ್ಲಿವರೆಗೂ ನೀವು ಕಂಟಿನ್ಯೂ ಮಾಡ್ತಾ ಹೋಗಬೇಕು. ನಾನಿಲ್ಲಿ ಇನ್ನೂ 2 ರೋ ಹಾಕಿ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ. ನೋಡಿ, ಇಲ್ಲಿ ನಾನು ಇನ್ನೂ 2 ರೋ ಹಾಕಿದ್ದೀನಿ. ಈಗ ಲಾಸ್ಟಲ್ಲಿ ನಾನು ಒಂದು ಸ್ಲಿಪ್ ಸ್ಟಿಚ್ ಹಾಕ್ತಾ ಇದ್ದೀನಿ. ಈಗ ನೆಕ್ಸ್ಟು ಒಂದು ಚೈನ್ ಹಾಕ್ತಿದ್ದೀನಿ. ನೋಡಿ, ಫಸ್ಟ್ ಸ್ಟಿಚ್ಚಿಗೆ ಒಂದು ಸಿಂಗಲ್ ಕ್ರೋಶೆಟ್ ಹಾಕ್ತಿದ್ದೀನಿ, ನೆಕ್ಸ್ಟ್ ಸ್ಟಿಚ್ಚಿಗೆ ಮತ್ತೊಂದು ಸಿಂಗಲ್ ಕ್ರೋಶೆಟ್, ಅದೇ ರೀತಿ ಮತ್ತೆ ಥರ್ಡ್ ಸ್ಟಿಚ್ಚಿಗೆ ಒಂದು ಸಿಂಗಲ್ ಕ್ರೋಶೆಟ್. ಟೋಟಲ್ 3 ಸಿಂಗಲ್ ಕ್ರೋಶೆಟ್ ಆದಮೇಲೆ ಸ್ಪೇಸ್ ಇದೆ ಅಲ್ವಾ, ಅಲ್ಲಿಗೆ ಒಂದು ಸ್ಲಿಪ್ ಸ್ಟಿಚ್ ಹಾಕಬೇಕು. ನೆಕ್ಸ್ಟ್ ಅಗೇನ್ ಸೇಮ್ ರಿಪೀಟ್ ಮಾಡಬೇಕು. 3 ಸಿಂಗಲ್ ಕ್ರೋಶೆಟ್ ಹಾಕಬೇಕು. 1 2 3. ಅದಾದ ನಂತರ ಸ್ಪೇಸಿಗೆ ಒಂದು ಸ್ಲಿಪ್ ಸ್ಟಿಚ್. ಸೊ ಸೇಮ್ ರಿಪೀಟ್ ಮಾಡಬೇಕು. ಮತ್ತೆ 3 ಸಿಂಗಲ್ ಕ್ರೋಶೆಟ್, 1 2 3. ನಂತರ ಸ್ಪೇಸಿಗೆ ಒಂದು ಸ್ಲಿಪ್ ಸ್ಟಿಚ್. ಸೊ ಇದೇ ಥರ ನಾನು ಕಂಪ್ಲೀಟ್ ಎಂಡ್ವರೆಗೂ ಮಾಡ್ತೀನಿ. ನೋಡಿ, ಇಲ್ಲಿ ಕಂಪ್ಲೀಟ್ ಫುಲ್ ಸರ್ಕಲ್ ಎಂಡ್ ಮಾಡಿದ್ದೀನಿ. ತುದಿಗೆ ಈ ರೀತಿ ಅದು ಪ್ಯಾಟರ್ನ್ ಚೆನ್ನಾಗಿ ಕಾಣುತ್ತೆ, ಅದು ಬಾರ್ಡ್ರ್ ಥರ. ಸೊ ಲಾಸ್ಟಿಗೆ ಸ್ಲಿಪ್ ಸ್ಟಿಚ್ ಹಾಕಿ ಕಟ್ ಮಾಡ್ತಾ ಇದ್ದೀನಿ. ನೋಡಿ, ಒಂದು ಸೈಡ್ ಆಗಿದೆ. ಇದೇ ಥರ ಇನ್ನೊಂದು ಸೈಡ್ ಕೂಡ ನಾನು ಕ್ರೋಶೆಟ್ ಮಾಡಬೇಕು ಸೇಮ್. ನೋಡಿ, ಫಸ್ಟ್ ಹೋಲ್ ಇದೆ ಅಲ್ವಾ, ಆ ಸ್ಪೇಸಿಗೆ ಮತ್ತೆ ನಾನು ಜಾಯಿನ್ ಮಾಡ್ಕೊಳ್ತೀನಿ ಥ್ರೆಡ್ನ. ಜಾಯಿನ್ ಮಾಡಿ 3 ಚೈನ್ ಹಾಕ್ಕೊಳ್ತಾ ಇದ್ದೀನಿ. ಅದೇ ಸ್ಪೇಸಿಗೆ ನಾನು 2 ಡಬಲ್ ಕ್ರೋಶೆಟ್ ಹಾಕ್ತಾ ಇದ್ದೀನಿ. ಮತ್ತು ನೆಕ್ಸ್ಟ್ ಸ್ಪೇಸಿಗೆ ನಾನು 3 ಡಬಲ್ ಕ್ರೋಶೆಟ್ ಹಾಕ್ತಾ ಇದ್ದೀನಿ. 1 2 3. ಸೊ ಇದೇ ಥರ ಮತ್ತೆ 3 ಡಬಲ್ ಕ್ರೋಶೆಟ್ ಹಾಕ್ತಾ ಹೋಗಬೇಕು ಇಲ್ಲಿವರೆಗೂ. ನೋಡಿ, ಕೊನೆವರೆಗೂ ಬಂದಿದ್ದೀನಿ. ಇಲ್ಲಿ ಲಾಸ್ಟ್ ಸ್ಪೇಸಿಗೆ 3 ಡಬಲ್ ಕ್ರೋಶೆಟ್ ಹಾಕ್ತೀನಿ. ಇದಾದಮೇಲೆ ಫಸ್ಟ್ ಸ್ಟಿಚ್ಚಿಗೆ ಒಂದು ಸ್ಲಿಪ್ ಸ್ಟಿಚ್ನ ಹಾಕ್ತೀನಿ. ನೆಕ್ಸ್ಟ್ ಸೇಮ್ ಪ್ಯಾಟರ್ನ ರಿಪೀಟ್ ಮಾಡಬೇಕು. ಒಂದೊಂದು ಸ್ಪೇಸಿಗೆ 3 ಡಬಲ್ ಕ್ರೋಶೆಟ್ ಹಾಕ್ತಾ ರೋ ಕಂಪ್ಲೀಟ್ ಮಾಡಬೇಕು. ಸೊ ಇದೇ ರೀತಿ ನಾನು ಎಲ್ಲ ಸ್ಪೇಸ್ಗಳಿಗೂ 3 ಡಬಲ್ ಕ್ರೋಶೆಟ್ ಹಾಕಿ ಕಂಪ್ಲೀಟ್ ಮಾಡ್ತೀನಿ. ಇಲ್ಲಿ ಲೆಫ್ಟ್ ಸೈಡ್ ಲೆಂತ್ ಎಷ್ಟಿದೆ ಅಷ್ಟೇ ರೈಟ್ ಸೈಡ್ ಕೂಡ ನಾನು ಕ್ರೋಶೆಟ್ ಮಾಡಿ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ನೋಡಿ, ಇಲ್ಲಿ 2 ಸೈಡು ಸೇಮ್ ಲೆಂತಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ. ಈಗ ಥ್ರೆಡ್ನ ಕಟ್ ಮಾಡಿ ಆ ಥ್ರೆಡ್ನ ಹೈಡ್ ಮಾಡ್ತೀನಿ. ನೋಡಿ, ಇವತ್ತಿನ ವಿಡಿಯೋದಲ್ಲಿ ಶಾರ್ಟ್ಸ್ ಕಂಪ್ಲೀಟ್ ಹೇಳ್ಕೊಟ್ಟಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಟಾಪ್ ಕ್ರೋಶೆಟ್ ಮಾಡೋದನ್ನು ತಿಳಿಸ್ಕೊಡ್ತೀನಿ.
ಸೊ ಅದನ್ನು ಮಿಸ್ ಮಾಡ್ಕೋಬಾರ್ದು ಅಂತ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಿಮಗೆ ನೆಕ್ಸ್ಟ್ ವೀಡಿಯೋದು ನೋಟಿಫಿಕೇಷನ್ಸ್ ಬರುತ್ತೆ. ಇವತ್ತಿನ ವಿಡಿಯೋ ಇದಾಗಿತ್ತು. ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ಅಥವಾ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ನಿಮಗೆ ಏನಾದರೂ ಕ್ವಶನ್ಸ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ. ಆದಷ್ಟು ಬೇಗ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.